ಸರ್ಕಾರದ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ ಅಶ್ವಥ್ ನಾರಾಯಣ್. ಗಣಪತಿ ಕೂರಿಸಲು ಮೆರವಣಿಗೆಗೆ ನಿರ್ಬಂಧ ಹಾಕ್ತಾರೆ. ಈದ್ ಮಿಲಾದ್ ಮೆರವಣಿಗೆಗೆ ಅವಕಾಶವನ್ನ ಕೊಡ್ತಾರೆ. ಈದ್ ಮಿಲಾದ್ ಮೆರವಣಿಗೆಗೆ ಯಾಕೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಅಶ್ವಥ್ ನಾರಾಯಣ್ ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ. ಪ್ರಚೋದನೆಯಾಗ್ಲಿ ಅಂತಾನ ಹೀಗೆ ಮಾಡೋದು ಅಂತ ಹೇಳಿ ರಾಜ್ಯ ಸರ್ಕಾರವನ್ನ ಪ್ರಶ್ನಿಸಿದ್ದಾರೆ ಕೂಡ. ಅಶ್ವಥ್ ನಾರಾಯಣ್ ಅವರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ದೇಶದಲ್ಲಿ ಎಲ್ಲಾ ಸಂಸ್ಕೃತಿಗಳು ಸೇರಿ ಸಾರ್ವಜನಿಕವಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಾಡಿರುವಂಥದ್ದು. ಇವತ್ತು ಸವಾಲನ್ನು ಹಾಕಿದಾಗ ಈದ್ ಮಿಲಾದ್ ಮೆರವಣಿಗೆಯನ್ನು ಮಾಡ್ತೀವಿ ಅಂತ ಹೇಳಿದಾಗ ಇವ್ರಿಗೆ ಎಷ್ಟು ಮಟ್ಟಿಗೆ ಇವ್ರಿಗೆ ಅವಕಾಶ ಆಗಬೇಕಾಗಿದೆ, ಎಷ್ಟು ಮಟ್ಟಿಗೆ ಸರ್ಕಾರ ಅವಕಾಶ ಮಾಡಿಕೊಡಬೇಕು. ಇದು ಅಶ್ವಥ್ ನಾರಾಯಣ್ ಅವರ ಮಾತು. ಈದ್ ಮಿಲಾದ್ ಮೆರವಣಿಗೆಯನ್ನ ನಾವು ಮಾಡ್ತೀವಿ, ಅದೇ ಹೇಗೆ ತಡೀತಿರೋ ತಡೀರಿ ಅಂತ ಹೇಳಿ ಸವಾಲನ್ನ ಹಾಕಿದ್ರು. ಆ ಒಂದು ಸವಾಲ್ ಇವತ್ತು ಈ ರೀತಿಯ ಬೆಳವಣಿಗೆಗೆ ಕಾರಣವಾಗಿದೆ. ಒಂದು ಕಡೆ ರಾಜ್ಯ ಸರ್ಕಾರ ಯಾವ ರೀತಿಯ ಧೋರಣೆಯನ್ನ ಅನುಸರಿಸ್ತಾ ಇದೆ ಅಂತ ಹೇಳಿ ಬಿಜೆಪಿ ನಾಯಕರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ಮುಸ್ಲಿಂ ಯುವಕರಿಂದ ಬೈಕ್ ರ್ಯಾಲಿ ಹೋಗೋದು ಮಾತ್ರವಲ್ಲ, ಬಾವುಟವನ್ನ ಪ್ರದರ್ಶನ ಮಾಡುವುದರ ಜೊತೆಗೆ ಅಲ್ಲಿ ಬೈಕ್ನ ಜೋರಾಗಿ ಓಡಿಸೋದು, ಎಕ್ಸಲೇಟರ್ ಸ್ಪೀಡ್ ಆಗಿ ಕೊಡೋದು, ಹಾರ್ನ್ ಮಾಡೋದು, ಇಂತಹ ಕಿಡಿಗೇಡಿ ಕೃತ್ಯವನ್ನ ಒಂದಷ್ಟು ಮಂದಿ ಮಾಡ್ತಿದ್ದಾರೆ. ಕೆಲವರು ಮಾಡುವಂತಹ ತಪ್ಪಿನಿಂದಾಗಿ ಇಡೀ ಸಮುದಾಯವೇ ಒಂದು ಕೆಟ್ಟ ಹೆಸರನ್ನ ತೆಗೆದುಕೊಳ್ಬೇಕಾಗುತ್ತೆ ಅನ್ನೋ ಪರಿಜ್ಞಾನವೂ ಕೂಡ ಇಲ್ಲಿರುವಂತಹ ಒಂದಷ್ಟು ಮಂದಿಗೆ ಇಲ್ಲದೆ ಹೋಗಿದೆ.